ಹಾಯ್ ಫ್ರೆಂಡ್ಸ್. ಮಹಾಭಾರತ ಎಪಿಸೋಡ್ 2 ಅಲ್ಲಿ ನಾವು ಶಾಂತನ ಮತ್ತು ಸತ್ಯವತಿಗೆ ಮದುವೆ ನಡೆದಿದ್ದನ್ನು ನೋಡಿದ್ರಿ. ಎಪಿಸೋಡ್ 3 ಅಲ್ಲಿ ಅವ್ರಿಗೆ ಮಕ್ಕಳು ಹುಟ್ಟಿ ಅವರು ಯಾರ್ಯಾರು ಏನೇನಾಗ್ತಾರೆ ಅನ್ನೋ ಸ್ಟೋರಿನ ನೋಡ್ತೀವಿ. ಅದಕ್ಕೂ ಮುಂಚೆ ನೀವು ಮಹಾಭಾರತ ಎಪಿಸೋಡ್ 1 and 2ನ ನೋಡಿ, ಸೊ ದಟ್ ನಿಮಗೆ ಸ್ಟೋರಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಶಾಂತನನಿಗೆ ಮತ್ತು ಸತ್ಯವತಿಗೆ ವೈಭವದಿಂದ ವಿವಾಹ ನಡೆಯಿತು. ವಿವಾಹ ನಡೆದ ಕೆಲವು ಕಾಲಗಳ ನಂತರ ಸತ್ಯವತಿ ದೇವಿಗೆ 2 ಗಂಡು ಮಕ್ಕಳು ಜನಿಸ್ತಾರೆ. ಅವರಿಗೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅಂತ ಹೆಸರಿಟ್ರು. ಆದರೆ ಇವರು ಚಿಕ್ಕ ವಯಸ್ಸಲ್ಲಿರೋವಾಗಲೇ ಶಾಂತನನು ಅನಾರೋಗ್ಯದಿಂದ ಮರಣಿಸ್ತಾನೆ. ಆದ್ರಿಂದ ಭೀಷ್ಮ ರಾಜ್ಯಭಾರನ ಮತ್ತೆ ಕುಟುಂಬದ ಜವಾಬ್ದಾರಿನ ತನ್ನ ಮೇಲೆ ಹಾಕಿಕೊಂಡ. ಭೀಷ್ಮನು ತಾನು ಮಾಡಿದ ಪ್ರತಿಜ್ಞೆಗೆ ಬದ್ಧನಾಗಿ ಶಾಂತನನ್ನು ಮರಣ ಹೊಂದಿದ ನಂತರ ಕೂಡ ಸಿಂಹಾಸನವನ್ನ ಏರಲಿಲ್ಲ. ಭೀಷ್ಮ ಯಾವಾಗಲೂ ಸತ್ಯವತಿ ದೇವಿನ ತನ್ನ ಸವತಿ ತಾಯಿಯಾಗಿ, ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯರನ್ನ ತನ್ನ ಸವತಿ ತಾಯಿಯ ಮಕ್ಕಳಾಗಿ ಭಾವಿಸಲಿಲ್ಲ. ತಾನೇ ತಂದೆಯಾಗಿ ಬದಲಾಗಿ ಅವರನ್ನ ಬೆಳೆಸಿ ದೊಡ್ಡವನಾಗಿ ಮಾಡ್ದ. ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಯುಕ್ತ ವಯಸ್ಸಿಗೆ ಬಂದ ನಂತರ ಭೀಷ್ಮ ಅವರಿಬ್ಬರಲ್ಲಿ ದೊಡ್ಡವನಾದ ಚಿತ್ರಾಂಗದನಿಗೆ ಹಸ್ತಿನಾಪುರದ ಯುವರಾಜನಾಗಿ ಪಟ್ಟಾಭಿಷೇಕ ಮಾಡ್ದ. ಆದ್ರೆ ಚಿತ್ರಾಂಗದ ಅಹಂಕಾರಿ, ತನ್ನ ಹೆಸರೇ ಹೊಂದಿದ್ದ ಚಿತ್ರಾಂಗದ ಅನ್ನೋ ಇನ್ನೊಬ್ಬ ಗಂಧರ್ವ ರಾಜನ ಜೊತೆ ದ್ವಂದ್ವ ಯುದ್ಧ ಮಾಡಿ ಮರಣಿಸ್ತಾನೆ. ಚಿತ್ರಾಂಗದ ಮರಣಿಸಿರೋದ್ರಿಂದ ಭೀಷ್ಮನು ಸತ್ಯವತಿ ದೇವಿಯ 2ನೇ ಪುತ್ರನಾದ ವಿಚಿತ್ರ ವೀರ್ಯನನ್ನ ಹಸ್ತಿನಾಪುರದ ಯುವರಾಜನನ್ನಾಗಿ ಮಾಡ್ತಾನೆ. ಆದ್ರೆ ವಿಚಿತ್ರ ವೀರ್ಯನು ಹಸ್ತಿನಾಪುರದ ಮಹಾ ಸಾಮ್ರಾಜ್ಯವನ್ನ ಪರಿಪಾಲಿಸೋ ಅಂತ ಸಾಮರ್ಥ್ಯನೂ ಅಲ್ಲ. ವಿಚಿತ್ರ ವೀರ್ಯ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ರೂ ಸಹ ರಾಜ್ಯ ಕಾರ್ಯಗಳನ್ನ ಭೀಷ್ಮನೇ ನೋಡ್ಕೊಳ್ತಿದ್ದ. ಭೀಷ್ಮನ ನೇತೃತ್ವದಲ್ಲಿ ಹಸ್ತಿನಾಪುರದ ರಾಜ್ಯ ವೈಭವ ಹಲವು ಬಾರಿ ಬೆಳೀತು. ಭೀಷ್ಮನ ಹೆಸರು ಪ್ರಖ್ಯಾತಗಳು ಭೂಮಂಡಲವೆಲ್ಲ ಹರಡುತ್ತಾ ಬಂತು. ಆವಾಗ ಕಾಶಿ ರಾಜ ತನ್ನ 3 ಕುಮಾರಿಗಳಾದ ಅಂಬಾ, ಅಂಬಿಕಾ, ಅಂಬಾಲಿಕೆಗೆ ವಿವಾಹ ಮಾಡಬೇಕು ಅಂತ ಸ್ವಯಂವರ ಏರ್ಪಾಡು ಮಾಡಿದ್ರು. ಆ 3 ಕನ್ಯೆಗಳು ಅತ್ಯಂತ ಸೌಂದರ್ಯವತಿಗಳು. ಅವರನ್ನ ವಿವಾಹವಾಗೋದಕ್ಕೆ ಎಲ್ಲ ರಾಜ್ಯಗಳಿಂದ ರಾಜರು, ಯುವರಾಜರು ಸ್ವಯಂವರಕ್ಕೆ ಬಂದ್ರು. ಈ ವಿಷಯ ಭೀಷ್ಮನಿಗೆ ತಿಳಿದು ಆ 3 ಕನ್ಯರನ್ನ ತನ್ನ ತಮ್ಮನಾದ ವಿಚಿತ್ರ ವೀರ್ಯನ್ಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ನಿಶ್ಚಯಿಸಿಕೊಂಡು ತಾನು ಕೂಡ ಆ ಸ್ವಯಂವರಕ್ಕೆ ಹೊರಟೋಗ್ತಾನೆ. ಭೀಷ್ಮನು ಕಾಶಿ ರಾಜ್ಯಕ್ಕೆ ಸೇರ್ಕೊಂಡು ಆ ಸ್ವಯಂವರ ಸಭೆಯಲ್ಲಿ ಪ್ರವೇಶಿಸಿ ಕಾಶಿ ರಾಜನ ಪುತ್ರಿಯರಾದ ಆ 3ರನ್ನು ತನ್ನ ರಥದಲ್ಲಿ ಕೂರಿಸಿಕೊಂಡು ಸ್ವಯಂವರಕ್ಕೆ ಬಂದಿರೋ ಎಲ್ಲ ರಾಜರ ಕಡೆ ನೋಡ್ತಾ, ಈ ಕನ್ಯೆಯರನ್ನು ಕ್ಷತ್ರಿಯ ವಿವಾಹದ ಪ್ರಕಾರ ಹಸ್ತಿನಾಪುರದ ಯುವರಾಜನಾದ ನನ್ನ ತಮ್ಮ ವಿಚಿತ್ರ ವೀರ್ಯನ್ಗೆ ಕೊಟ್ಟು ವಿವಾಹ ಮಾಡೋಕೆ ಕರ್ಕೊಂಡೋಗ್ತಿದ್ದೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ನನ್ನ ಎದುರಿಸೋ ಸಾಮರ್ಥ್ಯ ಇದ್ರೆ ನನ್ನನ್ನು ತಡಿಬಹುದು ಅಂತ ಹೇಳ್ದ. ಆದ್ರಿಂದ ಸ್ವಯಂವರಕ್ಕೆ ಬಂದ ರಾಜರೆಲ್ಲರೂ ತಮ್ಮ ಆಯುಧಗಳನ್ನ ಹಿಡಿದು ಭೀಷ್ಮನ ಜೊತೆ ಯುದ್ಧಕ್ಕೆ ಸಿದ್ಧರಾದ್ರು. ಸಮಸ್ತ ಭೂಮಂಡಲದಲ್ಲಿರೋ ರಾಜರೆಲ್ಲ ಒಂದು ಕಡೆ ಇದ್ರು. ಭೀಷ್ಮನು ಒಬ್ನೇ ಇನ್ನೊಂದು ಕಡೆ ನಿಂತಿದ್ದ. ರಾಜರೆಲ್ಲರೂ ಅವರ ಧನಸ್ಸನ್ನ ಹಿಡಿದು ಒಂದೇ ಸಾರಿ ಭೀಷ್ಮನ ಮೇಲೆ ಬಾಣಗಳನ್ನ ಬಿಟ್ರು. ಆ ಕಡೆ ಈ ಕಡೆ ಕೆಲವು ಸಾವಿರ ಬಾಣಗಳು ಭೀಷ್ಮನ ಕಡೆಗೆ ಬರ್ತಿದೆ. ಆವಾಗ ಭೀಷ್ಮನು ತನ್ನ ಧನಸ್ಸಿಗೆ ಬಾಣನ ಜೋಡಿಸಿ ಬಾಯಲ್ಲಿ ಒಂದು ಮಂತ್ರನ ಜಪಿಸಿ ಬಾಣ ಬಿಡ್ತಾನೆ. ಭೀಷ್ಮನ ಧನಸ್ಸಿನಿಂದ ಹೊರಟ ಬಾಣ 2 ಬದಲಾಗಿ ಭೀಷ್ಮನ ಮುಂದೆನೆ ಬ್ಲಾಕ್ ಹೋಲ್ಸ್ ನಂತಹ 2 ಮಾಯ ರಂಧ್ರಗಳು ಏರ್ಪಡ್ತು. ಭೀಷ್ಮನ ಕಡೆಗೆ ವೇಗವಾಗಿ ಬರ್ತಿದ್ದಂತ ಆ ಬಾಣಗಳು ಭೀಷ್ಮನ ಮುಂದೆ ಇದ್ದ ಒಂದು ರಂಧ್ರದೊಳಗೆ ಪ್ರವೇಶಿಸಿ ಆ ರಂಧ್ರಕ್ಕೆ ಪಕ್ಕದಲ್ಲಿದ್ದ 2ನೇ ರಂಧ್ರದ ದ್ವಾರದಿಂದ ಆಚೆ ಬಂದು ತಿರುಗಿ ಮತ್ತೆ ಆ ಬಾಣಗಳನ್ನ ಬಿಟ್ಟವರ ಮೇಲೇನೆ ಹೋಯ್ತು. ಭೀಷ್ಮನು ಇನ್ನೊಂದು ಬಾಣನ ಹಿಡಿದು ಆಕಾಶಕ್ಕೆ ಬಿಡ್ತಾನೆ. ಆ ಬಾಣ ಆಕಾಶಕ್ಕೆ ಹೋಗ್ತಿದ್ದಂತೆ ಅಲ್ಲಿನ ವಾತಾವರಣ ಬದಲಾಯಿತು. ಆ ಪ್ರದೇಶವೆಲ್ಲ ಕಾರ್ಮೋಡಗಳು ಆವರಿಸಿ ಆಕಾಶದಿಂದ ಅಗ್ನಿಕುಂಡಗಳು ಸುರಿತಿದೆ. ಭೀಷ್ಮನ ಶೌರ್ಯ ಪರಾಕ್ರಮಕ್ಕೆ ಆ ರಾಜರೆಲ್ಲರೂ ಅವರ ರಥದಲ್ಲಿ ಹಿಂತಿರುಗಿ ಓಡೋಗ್ತಿದ್ದಾರೆ. ಹಾಗೆ ಹಿಂತಿರುಗಿ ಓಡೋಗ್ತಿರೋ ಕೆಲವು ಸಾವಿರ ರಥಗಳ ಮಧ್ಯದಿಂದ ಒಂದು ರಥ ಮಾತ್ರ ಭೀಷ್ಮನ ಎದುರಿಗೆ ಬಂದು ನಿಲ್ತು. ಆ ರಥದಲ್ಲಿದ್ದವನು ಸಾಲ್ವ ಮಹಾರಾಜ. ಇಷ್ಟೆಲ್ಲ ಆದ್ರೂ ಸಾಲ್ವನು ಭೀಷ್ಮನನ್ನ ತಡೆಯೋದ್ರಲ್ಲಿ ಒಂದು ಕಾರಣ ಇದೆ. ಕಾಶಿ ರಾಜನ 3 ಪುತ್ರಿಗಳಲ್ಲಿ ದೊಡ್ಡ ಕುಮಾರಿಯಾದ ಅಂಬಾ ಮತ್ತು ಸಾಲ್ವನು ಇದಕ್ಕೆ ಮೊದಲೇ ಪ್ರೀತಿಸ್ತಿದ್ರು.
ಸ್ವಯಂವರದಲ್ಲಿ ಅಂಬಾ ಸಾಲ್ವನ ಕುತ್ತಿಗೆಗೆ ವರಮಾಲೆ ಹಾಕಿ ಅವನನ್ನು ಪತಿಯಾಗಿ ಸ್ವೀಕರಿಸಬೇಕು ಅಂತ ಎಷ್ಟೋ ಆಸೆಗಳು ಇಟ್ಕೊಂಡಿದ್ಲು. ಅವರು ಅನ್ಕೊಂಡಿದ್ದು ನಡೆಯೋ ಸಮಯದಲ್ಲಿ ಯಾರೂ ಊಹಿಸದ ವಿಧವಾಗಿ ಭೀಷ್ಮನು ಅಲ್ಲಿಗೆ ಬಂದು ಅಲ್ಲಿನ ರಾಜರಿಗೆ ಸವಾಲು ಹಾಕಿ ಈ ಕನ್ಯೆಯರನ್ನ ಕರ್ಕೊಂಡು ಹೋಗ್ತಿದ್ದಾನೆ. ಸಾಲ್ವನು ತನ್ನ ರಥದಲ್ಲಿ ನಿಂತ್ಕೊಂಡು ತನ್ನ ಮುಂದೆ ಇದ್ದ ಭೀಷ್ಮನ ಹತ್ರ, ಗಂಗಾಪುತ್ರ ಭೀಷ್ಮ, ಈ ದಿನ ನಿನ್ಗೆ ಈ ಸಾಲ್ವನ ಶಕ್ತಿ ಎಂಥದ್ದು ಅಂತ ರುಚಿ ತೋರಿಸ್ತೀನಿ. ನಾನು ಬಿಡೋ ಬಾಣ ನಿನ್ನ ಮೂರ್ಛೆ ಹೋಗೋ ಹಾಗೆ ಮಾಡುತ್ತೆ ಅಂತ ಸಾಲ್ವನು ಅವನ ಮಾತನ್ನ ಪೂರ್ತಿ ಮಾಡೋಕೆ ಮುಂಚೆನೆ ಭೀಷ್ಮನ ಧನಸ್ಸಿನಿಂದ ಒಂದು ಬಾಣ ಹೊರಬಂದು ಸಾಲ್ವನ ಕೈಯಲ್ಲಿದ್ದ ಧನಸ್ಸನ್ನು ಕೆಳಗೆ ಬೀಳಿಸುತ್ತೆ. ಸಾಲ್ವನು ಇನ್ನೊಂದು ಧನಸ್ಸನ್ನು ತೆಗೆಯೋ ಅಷ್ಟರಲ್ಲಿ ಭೀಷ್ಮನು ಸಾಲ್ವನ ಮೇಲೆ ಇನ್ನೊಂದು ಬಾಣನ ಸಂಧಿಸ್ತಾನೆ. ಆ ಬಾಣ 3 ಬಾಣಗಳಾಗಿ ಬದಲಾಗಿ ಸಾಲ್ವನ ರಥ ಸಾರಥಿಗೆ ತಗಲಿ ಸಾಲ್ವನ ರಥದಲ್ಲಿದ್ದ ಝಂಡಾನು ಅವನ ತಲೆ ಮೇಲಿದ್ದ ಕಿರೀಟವನ್ನ ಕೆಳಗೆ ಬೀಳಿಸುತ್ತೆ. ಸಾಲ್ವನು ಅವಮಾನದಿಂದ ನೆಲದ ಮೇಲೆ ಬಿದ್ದಿರೋ ತನ್ನ ಕಿರೀಟವನ್ನ ನೋಡಿ ಮತ್ತೆ ಭೀಷ್ಮನ ನೋಡೋದ್ರೊಳಗೇನೆ ಭೀಷ್ಮ ಧನಸ್ಸಿನಿಂದ ಇನ್ನೊಂದು ಬಾಣ ಬಂದು ಸಾಲ್ವನ ರಥಕ್ಕೆ ಟಚ್ ಆಗಿ ಆ ರಥ ಕುಸಿದು ರಥದಲ್ಲಿ ನಿಂತಿರೋ ಸಾಲ್ವನು ನೆಲದ ಮೇಲೆ ಬೀಳ್ತಾನೆ. ಹೀಗೆ ಸ್ವಯಂವರಕ್ಕೆ ಬಂದ ರಾಜರೆಲ್ಲರನ್ನ ಗೆದ್ದು ಕಾಶಿರಾಜರ 3 ಪುತ್ರಿಗಳನ್ನ ಕರ್ಕೊಂಡು ಭೀಷ್ಮನು ಹಸ್ತಿನಾಪುರಕ್ಕೆ ಸೇರ್ಕೊಳ್ತಾನೆ. ಭೀಷ್ಮ ಬರೋವಾಗ ರಾಜ್ಯಭವನದ ಮುಂದೆ ಸತ್ಯವತಿ ದೇವಿ ಆರತಿ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಸತ್ಯವತಿನ ನೋಡ್ದ ಅಂಬಾ ಒಂದೇ ಸಮ ಅಳೋಕೆ ಶುರು ಮಾಡ್ತಾಳೆ. ಅದಕ್ಕೆ ಸತ್ಯವತಿ ದೇವಿ, ಏನಾಯ್ತಮ್ಮ, ಯಾಕೆ ಕಣ್ಣೀರಾಗ್ತಿದ್ಯಾ ಅಂತ ಕೇಳಿದ್ದಕ್ಕೆ ಅಂಬಾ, ನಾನು ಮಹಾರಾಜ ಸಾಲ್ವನನ್ನ ಇಷ್ಟಪಟ್ಟೆ. ನನ್ನ ಮನಸ್ಸಲ್ಲಿ ಏನಿದೆಯೋ ತಿಳಿದುಕೊಳ್ದೇನೆ ನಿಮ್ಮ ಪುತ್ರ ಭೀಷ್ಮ ನನ್ನ ಹೀಗೆ ಸ್ವಯಂವರದಿಂದ ಕರ್ಕೊಂಡು ಬಂದ ಅಂತ ಹೇಳಿದ್ಲು. ಅದನ್ನ ಕೇಳಿಸ್ಕೊಂಡ ಭೀಷ್ಮ ಅಂಬಾದೇವಿ ಹತ್ರ, ಅಮ್ಮ, ನಿನ್ನ ಮನಸ್ಸಲ್ಲಿ ಇನ್ನೊಬ್ರು ಇದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ರೆ ನಿಮ್ನ ಹೀಗೆ ಕರ್ಕೊಂಡು ಬರ್ತಿರ್ಲಿಲ್ಲ. ಸ್ವಯಂವರಕ್ಕೆ ಸಿದ್ಧವಾಗಿರೋ ಸ್ತ್ರೀ ಇದಕ್ಕೆ ಮುಂಚೆನೆ ಯಾರನ್ನಾದ್ರೂ ಪ್ರೀತಿಸಿರ್ತಾಳೆ ಅಂತ ಯಾರು ಊಹಿಸಿರಲ್ಲ. ಆದ್ರೂ ನಿಮ್ಗೆ ಇಷ್ಟ ಇಲ್ಲದೆ ಬಲವಂತವಾಗಿ ನಿಮ್ನ ನನ್ನ ತಮ್ಮನಿಗೆ ಕೊಟ್ಟು ವಿವಾಹ ಮಾಡಲ್ಲ. ನೀವು ಪ್ರೀತಿಸಿದ ವ್ಯಕ್ತಿಯನ್ನೇ ವಿವಾಹವಾಗಿ ಅಂತ ಹೇಳಿ ಸ್ವಲ್ಪ ಜನ ಬ್ರಾಹ್ಮಣರನ್ನ ಅಂಬಾಗೆ ಜೊತೆಯಾಗಿ ಕಳಿಸಿ ಸಾಲ್ವನ ಹತ್ರ ಕಳಿಸ್ತಾನೆ. ಅವಾಗ ಸತ್ಯವತಿ ದೇವಿ ಅಂಬಿಕಾ ಮತ್ತು ಅಂಬಾಲಿಕಳ ಬಳಿ ನೋಡ್ತಾ, ನಿಮ್ಗೆ ಈ ವಿವಾಹ ಇಷ್ಟವಿದೆಯಾ ಅಂತ ಕೇಳಿದ್ದಕ್ಕೆ ಅವರು ಸಂತೋಷವಾಗಿ ಅಂಗೀಕರಿಸ್ತಾರೆ. ಆದ್ರಿಂದ ವಿಚಿತ್ರವೀರ್ಯನ್ಗೆ ಅಂಬಿಕಾ ಮತ್ತು ಅಂಬಾಲಿಕಳನ್ನ ಕೊಟ್ಟು ವಿವಾಹ ಮಾಡಿದ್ರು. ಆದ್ರೆ ಮರುದಿನ ಬೆಳಗ್ಗೆ ಯಾರೂ ಊಹಿಸದ ವಿಧವಾಗಿ ಅಂಬಾದೇವಿ ಮತ್ತೆ ಹಸ್ತಿನಾಪುರದ ರಾಜ್ಯಸಭೆಯಲ್ಲಿ ಹೆಜ್ಜೆ ಇಟ್ಲು. ಅಂಬಾಳನ್ನ ನೋಡಿದ ಭೀಷ್ಮ ಮತ್ತು ಸತ್ಯವತಿ ದೇವಿ ಆಶ್ಚರ್ಯಪಟ್ರು. ರಾಜ್ಯಸಭೆಯಲ್ಲಿ ಅಂಬಾ ಭೀಷ್ಮನಿಗೆ ನಡೆದ ವಿಷಯವೆಲ್ಲ ಹೇಳಿದ್ಲು. ತನ್ನ ಬಳಿ ಬಂದ ಅಂಬಾಳನ್ನ ನೋಡಿ ಸಾಲ್ವನು ಅವಳ ಜೊತೆ ಯಾಕೆ ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಉತ್ತರವಾಗಿ ಅಂಬಾ ಸಾಲ್ವನ ಕಡೆ ನೋಡ್ತಾ, ನಮ್ಮ ಪ್ರೀತಿ ವಿಷಯ ಭೀಷ್ಮನಿಗೆ ಹೇಳಿದ್ರಿಂದ ಅವನು ದಯೆಯಿಂದ ನನ್ನನ್ನು ನಿನ್ನ ಬಳಿ ಕಳಿಸ್ದ. ಇನ್ನು ನಮ್ಗೆ ಯಾವ ತಡೆನೂ ಇಲ್ಲ, ಈ ಕ್ಷಣನೇ ವಿವಾಹ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಅವಾಗ ಸಾಲ್ವನು, ಭೀಷ್ಮನು ಸ್ವಯಂವರಕ್ಕೆ ಬಂದ ರಾಜರೆಲ್ಲರನ್ನ ಸೋಲಿಸಿ ನಿನ್ನ ಗೆದ್ಕೊಂಡ. ಒಂದು ಕ್ಷತ್ರಿಯನಾಗಿ ಇನ್ನೊಬ್ರು ದಾನ ಮಾಡಿದ ಸ್ತ್ರೀಯನ್ನ ನಾನು ವಿವಾಹ ಮಾಡ್ಕೊಳ್ಳಲ್ಲ, ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳ್ದ. ಆ ಮಾತಿಗೆ ಅಂಬಾಳ ಮನಸ್ಸು ಚೂರಾಯ್ತು. ಅದಕ್ಕೆ ಭೀಷ್ಮ, ಅಮ್ಮ, ಸ್ವಯಂವರದಿಂದ ನಿಮ್ಮನ್ನ ಕರ್ಕೊಂಡು ಬಂದಾಗಲೇ ನೀವು ವಿಚಿತ್ರ ವೀರ್ಯನ ಜೊತೆ ವಿವಾಹಕ್ಕೆ ಒಪ್ಕೊಂಡಿದ್ರೆ ನೀವು ಈ ಹಸ್ತಿನಾಪುರದ ಮಹಾರಾಣಿ ಆಗ್ತಿದ್ರಿ. ಆದ್ರೆ ಇವಾಗ ಕಾಲ ಮೀರಿ ಹೋಗಿದೆ ಅಂತ ಹೇಳ್ದ. ಅದಕ್ಕೆ ಅಂಬಾ, ಗತಿ ಇಲ್ಲದೆ ಯಾರಂದ್ರೆ ಅವ್ರನ್ನ ವಿವಾಹ ಆಗೋಕೆ ನಾನೇನು ಆಟದ ಬೊಂಬೆ ಅಲ್ಲ. ಸ್ವಯಂವರದಲ್ಲಿ ರಾಜರೆಲ್ಲರನ್ನ ಸೋಲಿಸಿ ನಾನು ಪ್ರೀತಿಸಿದವನನ್ನು ನನಗೆ ಇಲ್ಲದೆ ಇರೋ ಹಾಗೆ ಮಾಡ್ದ ನೀನೇ ನನ್ನ ವಿವಾಹ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಭೀಷ್ಮ, ನಾನು ಆ ಜನ್ಮಾಂತ ಬ್ರಹ್ಮಚಾರ್ಯವನ್ನ ಪಾಲಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೀನಿ, ನಾನು ನಿಮ್ಮನ್ನ ವಿವಾಹ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಉತ್ತರ ನೀಡ್ತಾನೆ. ಅದಕ್ಕೆ ಅಂಬಾ, ಆ ವಿಷಯ ನನಗೆ ಗೊತ್ತು, ಆದ್ರೆ ಇವಾಗ ಆ ಪ್ರತಿಜ್ಞೆನ ಮೀರ್ಬೇಕಾಗಿರೋ ಸಮಯ ಬಂದಿದೆ ಅಂತ ಹೇಳಿದ್ಲು. ಅದಕ್ಕೆ ಭೀಷ್ಮ, ಸೂರ್ಯ ಚಂದ್ರನು ತನ್ನ ಕಕ್ಷೆಯನ್ನ ತಪ್ಪಬಹುದೇನೋ, ಆದ್ರೆ ಈ ಭೀಷ್ಮನು ಮಾಡಿದ ಪ್ರತಿಜ್ಞೆನ ಮೀರಲ್ಲ ಅಂತ ಗರ್ವದಿಂದ ಹೇಳ್ತಾನೆ. ಅದಕ್ಕೆ ಅಂಬಾದೇವಿ ಕೋಪದಿಂದ, ನೀನು ಯಾವ ಶಕ್ತಿ ಸಾಮರ್ಥ್ಯವನ್ನ ನೋಡಿ ಗರ್ವ ಪಡ್ತಿದ್ಯೋ ಆ ಗರ್ವನ ಅಡಗಿಸೋಕೆ ಮತ್ತೆ ಬರ್ತೀನಿ ಅಂತ ಹೇಳಿ ಆ ಸಭೆನ ಬಿಟ್ಟು ಹೊರಟೋಗ್ತಾಳೆ. ಈ ಸಮಸ್ತ ಭೂಮಂಡಲದಲ್ಲಿ ಭೀಷ್ಮನನ್ನ ಎದುರಿಸಿ ಅವನಿಗೆ ತಕ್ಕ ಬುದ್ಧಿ ಹೇಳೋ ಒಂದು ಸಮರ್ಥನು ಸ್ವಯಂ ಆ ಭೀಷ್ಮನ ಗುರುವಾದ ಪರಶುರಾಮ ಒಬ್ಬನೇ ಅಂತ ನಿರ್ಧರಿಸಿಕೊಂಡು ಅಂಬಾದೇವಿ ಪರಶುರಾಮನ ಬಳಿ ಹೋಗ್ತಾಳೆ.
ಪರಶುರಾಮ ಇರುವ ಪರ್ವತನ ಸೇರ್ಕೊಂಡು ಸ್ವಲ್ಪ ದೂರ ಪ್ರಯಾಣಿಸಿದ ಅಂಬಾದೇವಿಯ ಕಣ್ಣಿಗೆ ತನ್ನ ಮುಂದೆ ಅರ್ಧ ಭೂಮಿಯೊಳಗೆ ಸೇರ್ಕೊಂಡಿರುವ ಒಂದು ಕೊಡಲಿ ಕಾಣಿಸುತ್ತೆ. ಅದನ್ನ ನೋಡಿದ ಅಂಬಾಳಿಗೆ ಅದು ಪರಶುರಾಮನ ಕೊಡಲಿನೇ ಅಂತ ಅರ್ಥ ಆಯ್ತು. ಹಾಗಾದ್ರೆ ಪರಶುರಾಮ ಕೂಡ ಇಲ್ಲೇ ಎಲ್ಲೋ ಹತ್ರದಲ್ಲಿರ್ಬೇಕು ಅನ್ಕೊಂಡು ಕೊಡಲಿನ ದಾಟೋಕೆ ಮುಂದೆ ಹೆಜ್ಜೆ ಇಡೋಕೆ ಹೋಗ್ತಿದ್ರೆ ತನಗೆ ಒಂದೇ ಸಾರಿ ಮೈಯೆಲ್ಲ ಕಂಪಿಸಿದಂತೆ ಆಗುತ್ತೆ. ಎಷ್ಟು ಪ್ರಯತ್ನ ಮಾಡಿದ್ರು ಆ ಕೊಡಲಿನ ದಾಟಿ ಮುಂದೆ ಹೋಗೋಕೆ ಆಗ್ತಿಲ್ಲ. ಹಾಗಾಗಿ ಈ ಸರಿ ಅಂಬ ಕಣ್ಣು ಮುಚ್ಚಿ ಪರಶುರಾಮನನ್ನ ಪ್ರಾರ್ಥಿಸಲು ಶುರು ಮಾಡಿದ್ಲು. ಆ ಪ್ರಾರ್ಥನೆಗಳು ಅಂಬಾದೇವಿಗೆ 100 ಹೆಜ್ಜೆಗಳ ದೂರದಲ್ಲಿ ಒಂದು ಗುಹೆಯಲ್ಲಿ ಕುಳಿತು ತಪಸ್ಸು ಮಾಡ್ತಿರೋ ಒಬ್ಬ ಮುನಿಯ ದಿವ್ಯ ದೃಷ್ಟಿಗೆ ಕಾಣಿಸ್ತಿದೆ. ಎಷ್ಟೋ ಕಾಲ ತಪಸ್ಸಲ್ಲಿ ಮುಳುಗಿದ್ದ ಆ ಮುನಿಯ ಕಣ್ಣು ಒಂದೇ ಸಾರಿ ಈ ಪ್ರಾರ್ಥನೆಯ ಕಾರಣದಿಂದ ತೆರೆದುಕೊಳ್ತು. ಕತ್ತಲಿನ ಗುಹೆಯಲ್ಲಿ ಆ ಮುನಿಯ ಕೆಂಪು ಕಣ್ಣುಗಳು ಬೇಟೆ ಆಡೋಕೆ ಸಿದ್ಧವಾದ ಸಿಂಹದ ನೋಟದಂತೆ ಕಾಣ್ತಿದ್ವು. ಇಲ್ಲಿ ಕಣ್ಣು ಮುಚ್ಚಿ ಪರಶುರಾಮನನ್ನ ಪ್ರಾರ್ಥಿಸ್ತಿರೋ ಅಂಬಾದೇವಿ ಭಿನ್ನವಾಗಿ ಭೂಮಿ ಕಂಪಿಸೋದನ್ನ ಗಮನಿಸಿದ್ಲು. ತಕ್ಷಣ ತನ್ನ ಕಣ್ಣು ತೆಗೆದು ನೋಡುವಾಗ ತನ್ನ ಮುಂದೆ ಭೂಮಿಯಲ್ಲಿ ಸೇರ್ಕೊಂಡಿರೋ ಕೊಡಲಿ ತಾನಾಗಿ ತಾನೇ ಗಾಳಿಯಲ್ಲಿ ಎದ್ದು ತಾನು ನೋಡ್ತಿರೋವಾಗಲೇ ಅತ್ಯಂತ ವೇಗವಾಗಿ ಗಾಳಿಯಲ್ಲಿ ಹಾರ್ಕೊಂಡು ಮುನಿ ತಪಸ್ಸು ಮಾಡ್ತಿರೋ ಗುಹೆಯೊಳಗೆ ಹೋಯ್ತು. ಅಂಬಾದೇವಿ ಅಲ್ಲೇ ನಿಂತು ಏನ್ ನಡೆಯುತ್ತೋ ಅಂತ ಆಸಕ್ತಿಯಿಂದ ಆ ಗುಹೆ ಕಡೆನೆ ನೋಡ್ತಿರ್ತಾಳೆ. ಅವಾಗ ಕತ್ತಲ ಗುಹೆಯಿಂದ ಕೈಯಲ್ಲಿ ಕೊಡಲಿನ ಹಿಡ್ಕೊಂಡು ಗಂಭೀರವಾಗಿ ನಡ್ಕೊಂಡು ಒಬ್ಬ ವ್ಯಕ್ತಿ ಆಚೆ ಬಂದ. ಅವನೇ ಅತ್ಯಂತ ಪರಾಕ್ರಮವಂತ ಮಹಾಶಿವನ ಭಕ್ತನು, ಕ್ಷತ್ರಿಯರ ಪಾಲಿನ ಯಮನು, ಮಹಾವೀರನು ಪರಶುರಾಮನು. ಸೊ ಫ್ರೆಂಡ್ಸ್, ಇವತ್ತಿನ ಈ ಎಪಿಸೋಡ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಭೀಷ್ಮ ಮತ್ತು ಪರಶುರಾಮನ ಯುದ್ಧ ಹೇಗಾಯ್ತು ಅಂಡ್ ಯಾರು ಗೆದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲದೆ ನಾನು ಪರಶುರಾಮನ ಜೀವನ ಚರಿತ್ರೆ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನೀವು ಡೆಫಿನೆಟ್ಲಿ ಆ ವಿಡಿಯೋನ ನೋಡಲೇಬೇಕು. ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ಮಿಸ್ ಮಾಡದೆ ನೋಡಿ. ಪರಶುರಾಮ ಪಾರ್ಟ್ 1 ಅಂಡ್ ಪಾರ್ಟ್ 2 ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಂಡ್ ಅಪ್ಕಮಿಂಗ್ ಮಹಾಭಾರತ ಎಪಿಸೋಡ್ಸ್ ಮಿಸ್ ಮಾಡದೆ ಇರೋಕೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಅಂಡ್ ಪ್ಲೀಸ್ ಲೈಕ್ ಕೊಡೋಕ್ಕೆ ಮರಿಬೇಡಿ, ಬಿಕಾಸ್ ಅದು ನನ್ನ ತುಂಬಾ ಮೋಟಿವೇಟ್ ಮಾಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.